ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಯಾರ್ಯಾರು ಕಾಲೇಜ್ ಮುಗಿಸಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡಬೇಕು ಅಂತ ಬಯಸ್ತಾ ಇದ್ದೀರೋ ಅವ್ರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಇನ್ನು ಈ ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕು, ಯಾರ್ಯಾರು ಅಪ್ಲೈ ಮಾಡಬೇಕು ಮತ್ತು ಯಾವಾಗ ಅಪ್ಲೈ ಮಾಡಬೇಕು ಅಂತ ನೋಡ್ಬೇಕಾದ್ರೆ ಈ ವಿಡಿಯೋನ ಫುಲ್ ನೋಡಿ. ಹಾಗೆ ಈ ವಿಡಿಯೋಗೊಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ನೋಟಿಫಿಕೇಷನನ್ನು ಹೊರಡಿಸಲಾಗಿದೆ. ಇನ್ನು ವೇರಿಯಸ್ ಪೋಸ್ಟ್ ಆಫ್ ಮಿನಿಸ್ಟ್ರಿಯಲ್ ಆ್ಯಂಡ್ ಇನ್ಸಾಲೇಟೆಡ್ ಕ್ಯಾಟಗರಿಯ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ದಿನಾಂಕವು ಜನವರಿ 7, 2025ರಿಂದ ಪ್ರಾರಂಭವಾಗುತ್ತದೆ. ಹಾಗೆ 2/6/2025ರಂದು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕವಾಗಿರುತ್ತದೆ. ಅಂದರೆ ಫೆಬ್ರವರಿ 6ನೇ ತಾರೀಕು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕವಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗಿದ್ದು, ಕೊನೆ ದಿನಾಂಕದೊಳಗೆ ಈ ಅರ್ಜಿಗಳನ್ನು ಬೇಗ ಸಲ್ಲಿಸಿ. ಇನ್ನು ಯಾವ್ಯಾವ ಹುದ್ದೆ ಖಾಲಿ ಇದೆ ಅಂತ ನೋಡೋದಾದರೆ, ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ ಆಫ್ ಡಿಫ್ರೆಂಟ್ ಸಬ್ಜೆಕ್ಟ್, ಸೈಂಟಿಫಿಕ್ ಸೂಪರ್ವೈಸರ್, ಟ್ರೈನಿ ಗ್ರಾಜ್ಯುಯೇಟ್ ಟೀಚರ್ಸ್ ಆಫ್ ಡಿಫರೆಂಟ್ ಸಬ್ಜೆಕ್ಟ್, ಚೀಫ್ ಲಾ ಅಸಿಸ್ಟೆಂಟ್, ಪಬ್ಲಿಕ್ ಪ್ರಾಸಿಕ್ಯೂಟರ್, ಫಿಸಿಕಲ್ ಟ್ರೈನಿಂಗ್ ಆ್ಯಂಡ್ ಇನ್ಸ್ಟ್ರಕ್ಟರ್, ಸೋಷಿಯಲ್ ಅಸೈನ್ಮೆಂಟ್ಸ್ ಆ್ಯಂಡ್ ಟ್ರೈನಿಂಗ್ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗೆ ಮೊದಲನೇ ಹುದ್ದೆಗೆ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ ಆಗಿದ್ದಲ್ಲಿ 47,000 ಮಾಸಿಕ ವೇತನವಿರುತ್ತದೆ. ಹಾಗೆ ಏಜ್ ಲಿಮಿಟ್ ಬಂದು 18 ವರ್ಷದಿಂದ 48 ವರ್ಷದ ಒಳಗಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಈ ಹುದ್ದೆ ಒಟ್ಟು 187 ಹುದ್ದೆಗಳು ಖಾಲಿ ಇರುತ್ತವೆ. ಇನ್ನು ಸೈಂಟಿಫಿಕ್ ಸೂಪರ್ವೈಸರ್ನ ಹುದ್ದೆಗಳು, ಈ ಹುದ್ದೆಗೆ 44,900 ಮಾಸಿಕ ವೇತನವಾಗಿದ್ದು, ಈ ಹುದ್ದೆಗೆ ಕೂಡ ಏಜ್ ಲಿಮಿಟ್ ಬಂದು 18 ವರ್ಷದಿಂದ 48 ವರ್ಷ ಆಗಿದ್ದು, ಈ ಹುದ್ದೆ 3 ಹುದ್ದೆ ಮಾತ್ರ ಖಾಲಿ ಇರುತ್ತವೆ. ಇನ್ನು ಟ್ರೈನಿಂಗ್ ಗ್ರ್ಯಾಜುಯೇಟ್ ಟೀಚರ್ ಈ ಹುದ್ದೆಗೆ ಕೂಡ ಸೇಮ್ 44,000 ಮಾಸಿಕ ವೇತನವಾಗಿದ್ದು, ಈ ಹುದ್ದೆಗೆ ಕೂಡ 18 ವರ್ಷದಿಂದ 48 ವರ್ಷ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಒಟ್ಟು 338 ಹುದ್ದೆಗಳು ಖಾಲಿ ಇದ್ದು, ಚೀಫ್ ಲಾ ಅಸಿಸ್ಟೆಂಟ್ನ ಹುದ್ದೆಗಳು, ಈ ಹುದ್ದೆಗೂ ಕೂಡ ಸೇಮ್ ಮಂತ್ಲಿ ಸ್ಯಾಲ್ರಿ ಆಗಿದ್ದು, ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 43 ವರ್ಷದ ಒಳಗಿರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಹಾಗೆ ಈ ಹುದ್ದೆಯು ಕೂಡ ಒಟ್ಟು 54 ಹುದ್ದೆಗಳು ಖಾಲಿರ್ತವೆ. ಇನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಈ ಹುದ್ದೆಯು ಕೂಡ ಸೇಮ್ ಮಾಸಿಕ ವೇತನವಾಗಿದ್ದು, 18 ವರ್ಷದಿಂದ 35 ವರ್ಷದ ಒಳಗಿರುವಂಥ ಮತ್ತು ಈ ಹುದ್ದೆಗಳು ಒಟ್ಟು 20 ಹುದ್ದೆಗಳು ಖಾಲಿ ಇವೆ. ಇನ್ನು ಫಿಸಿಕಲ್ ಟ್ರೈನಿಯ ಹುದ್ದೆಗಳು ಒಟ್ಟು 18 ಹುದ್ದೆಗಳು ಖಾಲಿ ಇದ್ದು, 44,000 ಮಾಸಿಕ ವೇತನ ಮತ್ತು ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 48 ವರ್ಷದ ಒಳಗಿರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಇನ್ನು ಸೈಂಟಿಫಿಕ್ ಅಸಿಸ್ಟೆಂಟ್ನ ಹುದ್ದೆಗೆ 18 ವರ್ಷದಿಂದ 38 ವರ್ಷದ ಒಳಗಿರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದ್ದು, ಮತ್ತು 2 ಹುದ್ದೆಗಳು ಖಾಲಿ ಇರುತ್ತವೆ ಹಾಗೂ 35,000 ಮಾಸಿಕ ವೇತನವಾಗಿರುತ್ತದೆ. ಜೂನಿಯರ್ ಟ್ರಾನ್ಸ್ಲೇಟರ್ನ ಹುದ್ದೆಗೆ ಹಿಂದಿ ಟ್ರಾನ್ಸ್ಲೇಟ್ ಆಗಿದ್ದು, ಒಟ್ಟು 130 ಹುದ್ದೆಗಳು. ಹಾಗೆ ಈ ಹುದ್ದೆಯು ಕೂಡ 18 ವರ್ಷದಿಂದ 36 ವರ್ಷದ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು ಆಗಿದೆ. ಆಯ್ಕೆಯಾದಂಥ ಅಭ್ಯರ್ಥಿಗೆ 35,000 ಮಾಸಿಕ ವೇತನ. ಸೀನಿಯರ್ ಪಬ್ಲಿಸಿಟಿ ಇನ್ಸ್ಪೆಕ್ಟರ್ನ 3 ಹುದ್ದೆಗಳು, ಮಿನಿಮಮ್ 18 ವರ್ಷದಿಂದ 36 ವರ್ಷ ಮತ್ತು 35,000 ಮಾಸಿಕ ವೇತನವಾಗಿರುತ್ತದೆ. ಸ್ಟಾಫ್ ಆ್ಯಂಡ್ ವೆಲ್ಫೇರ್ ಇನ್ಸ್ಪೆಕ್ಟರ್ನ ಮಂತ್ಲಿ ವೇತನ ಸೇಮ್ ಆಗಿದ್ದು, ಮ್ಯಾಕ್ಸಿಮಮ್ 36 ವರ್ಷದ ಒಳಗಿರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು ಮತ್ತು 59 ಹುದ್ದೆ ಖಾಲಿ ಇರುತ್ತವೆ. ಲಿಬ್ರೈನ್ನ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಯು ಕೂಡ ಸೇಮ್ ಮಾಸಿಕ ವೇತನ ಮತ್ತು ಮ್ಯಾಕ್ಸಿಮಮ್ 33 ವರ್ಷದ ಒಳಗಿರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು ಮತ್ತು 10 ಹುದ್ದೆಗಳು ಖಾಲಿ ಇರುತ್ತವೆ. ಮ್ಯೂಸಿಕ್ ಟೀಚರ್ನ 3 ಹುದ್ದೆಗಳು, ಪ್ರೈಮರಿ ರೈಲ್ವೆ ಟೀಚರ್ನ 188 ಹುದ್ದೆಗಳು, ಅಸಿಸ್ಟೆಂಟ್ ಟೀಚರ್ನ 2 ಹುದ್ದೆಗಳು, ಲ್ಯಾಬೊರೇಟರಿ ಅಸಿಸ್ಟೆಂಟ್ನ ಸ್ಕೂಲ್ನ 7 ಹುದ್ದೆಗಳು, ಹಾಗೆ ಲ್ಯಾಬ್ ಅಸಿಸ್ಟೆಂಟ್ನ 12 ಹುದ್ದೆಗಳು. ಒಟ್ಟು 1,036 ಹುದ್ದೆಗಳು ಖಾಲಿ ಇರುತ್ತವೆ. ಹಾಗೆ ಅಪ್ಪರ್ ಏಜ್ ಲಿಮಿಟ್ ಇರುವವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತದೆ. ಇನ್ನು ಫರ್ದರ್ ಅದರ್ ಡೀಟೇಲ್ಸ್ಗೋಸ್ಕರ ಮಿಕ್ಕಿಳಿದ ಎಲ್ಲ ಡೀಟೇಲ್ಸ್ಗಳು ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ನಲ್ಲಿ ಇರುತ್ತವೆ. ಹಾಗೆ ನಮ್ಮ ಚಾನಲಲ್ಲಿ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಇದ್ದು, ಇವುಗಳಿಗೆ ಕೂಡ ಜಾಯ್ನ್ ಆಗಿ. ಇವುಗಳ ಲಿಂಕನ್ನು ನಮ್ಮ ಚಾನಲ್ನ ಬಯೋದಲ್ಲಿ ನೀಡಲಾಗಿರುತ್ತದೆ. ಮತ್ತು ನಿಮಗೆ ಬೇಕಾದಲ್ಲಿ ಇವುಗಳ ನೋಟಿಫಿಕೇಷನನ್ನು ಇದರಲ್ಲೇ ಮೆಸೇಜ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಇನ್ನು ಬೇರೆ ಮಾಹಿತಿ ಅಥವಾ ಬೇರೆ ಕ್ವಶನ್ ನಿಮಗೆ ಇದ್ದಲ್ಲಿ
ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ಗೆ ಹೋಗಿ, ಅಂದರೆ ನೀವು ಯಾವ ಸ್ಥಳ ಬೆಂಗಳೂರು ಆಗಿದರೆ ಬೆಂಗಳೂರು www.rrbncgovernment.in ಈ ವೆಬ್ಸೈಟ್ಗೆ ಹೋಗಿ ಮಿಕ್ಕುಳಿದ ಎಲ್ಲ ಡೀಟೇಲ್ಸ್ಗಳನ್ನು ತಿಳ್ಕೊಬೋದು. ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಯು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಮತ್ತು ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.